ಹಲೋ ಯು ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಸೊ ಅರ್ಲಿ ಮಾರ್ನಿಂಗು ಟೈಮು, ಇನ್ನೂ ಸ್ವಲ್ಪ ಬೆಳಕಾಗಲಿಲ್ಲ. ನಾನು ಇವಾಗ ಎದ್ದು ನೀರೆಲ್ಲ ಕುಡಿದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನನ್ನ ದಿನನ ಶುರು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ನೀವು ಫುಲ್ಲಾಗಿ ಕೂತು ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಸಪೋರ್ಟ್ ಮಾಡೋದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಶೇರ್ ಮಾಡೋದನ್ನ ಮಿಸ್ ಮಾಡಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. 24,000 ಸಬ್ಸ್ಕ್ರೈಬರ್ಸ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಆ 24,000 ಜನನು ಪ್ಲೀಸ್ ನನ್ನ ವೀಡಿಯೋಸ್ನ ವಾಚ್ ಮಾಡಿ, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಹೇಳ್ತಿದ್ದೀನಿ. ಸೊ ಎಸ್, ಇದನ್ನ ಶುರು ಮಾಡೋಣ. ಸೊ ಇವಾಗ ಜೀರಾ ವಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಎತ್ತಿದ್ದಕ್ಕೆ ಹಾಕ್ಕೊಂಡು ನಾನು ಕ್ಲಾಸ್ ಅಟೆಂಡ್ ಮಾಡಬೇಕು. ಸೊ ಎಸ್, ಇಡೀ ದಿನ ನನ್ನ ಲೈಫಲ್ಲಿ ಏನೆಲ್ಲ ಆಗುತ್ತೆ ಹೋಗುತ್ತೆ ಎಲ್ಲರೂ ನೋಡೋಣ. ಸೊ ಬನ್ನಿ ಇವತ್ತು ಶುರು ಮಾಡೋಣ ಈ ದಿನನ. ನಿಮಗೂ ಕೂಡ ತುಂಬ ಬ್ಯೂಟಿಫುಲ್ ಆಗಿರಲಿ. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್ ಗೈಸ್. ಆ್ಯಕ್ಚುಲಿ ನೆನ್ನೆ ಫುಲ್ ಹಿಮ ಇತ್ತು ಆಯಿತಾ. ನನಗೆ ಶಾಕ್ ಆಯಿತು ಬೆಳಗ್ಗೆ ಎದ್ದು ನೋಡಿದಾಗ, ಏನು ಗುರು ಇಷ್ಟೊಂದು ಹಿಮ ಬಂದಿದೆ ಅಂತ ಹೇಳಿಬಿಟ್ಟು. ಬಟ್ ಇವತ್ತಂತೂ ಏನೂ ಹಿಮ ಇಲ್ಲ, ಆಲ್ರೆಡಿ ಸೂರ್ಯ ಬರ್ತಾ ಇದ್ದಾನೆ ಆ ಕಡೆಯಿಂದ. ಗೈಸ್ ಏನು ಗೊತ್ತಾ, ಮನೆ ಒಳಗಡೆ ನಾನು ವಿಂಡೋಸ್ ಡೋರ್ ಎಲ್ಲ ಕ್ಲೋಸ್ ಮಾಡಿ ಸ್ವೆಟರ್ ಹಾಕ್ಕೊಂಡು ಫುಲ್ ಶಾರ್ಟ್ಸ್ ಕೂಡ ಹಾಕೋತಿಲ್ಲ ಆಯಿತಾ, ಫುಲ್ ಪ್ಯಾಂಟೆಲ್ಲ ಹಾಕ್ಕೊಂಡು ಕುತ್ಕೊಂಡು ಅಷ್ಟೊಂದು ಚಳಿ ಆಗ್ತದೆ. ನನಗೆ ಮಾತ್ರ ಈ ಥರ ಅನ್ನಿಸ್ತದೆ ಅಥವಾ ನಿಮಗೂ ಈ ಥರ ಅನ್ನಿಸ್ತದೆ ಅಂತ ಹೇಳಿ. ನನ್ನ ಲೈಫಲ್ಲಿ ಈ ಥರ ಚಳಿ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಬೆಡ್ಶೀಟಲ್ಲಿ ಏನು ಜೋಡಿಸಿಲ್ಲ ಎದ್ದು ಕೂಡಲೇ. ಅದಾದಮೇಲೆ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಇದನ್ನೆಲ್ಲ ಜೋಡಿಸಿ ಎತ್ತಿಟ್ಟಿದ್ದಾಯಿತು. ನಾನು ಡೈಲಿ ಟೆರೆಸ್ಗೆ ಹೋಗಿ ಸೂರ್ಯ ಬರೋದನ್ನೇ ಕಾಯ್ಕೊಂಡಿರ್ತೀನಿ ಆಯಿತಾ. ಇವತ್ತು ಸ್ವಲ್ಪ ಲೈಟಾಗಿ ಬರುತ್ತೆ, ಇನ್ನೂ ಅವಾಗ ಸ್ಟಾರ್ಟ್ ಆಗ್ತಿತ್ತು ಬರೋಕ್ಕೆ. ಅದಕ್ಕೆ ಮುಂಚೆನೇ ಹೋಗಿ ನಿಂತ್ಕೊಂಬಿಟ್ಟಿದೆ. ಸ್ಲಿಪ್ಪರೆಲ್ಲ ಬಿಟ್ಬಿಟ್ಟು ಅಲ್ಲೇ ಸ್ವಲ್ಪ ವಾಕ್ ಮಾಡಿಕೊಂಡು ಸ್ವಲ್ಪ ಶಾಖ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆಮೇಲೆ ಬಂದಿದ್ದಾಯಿತು. ಸೊ ಇವತ್ತು ಗುರುವಾರ ಆಗಿರೋ ಕಾರಣ ನಾನು ಸ್ವಲ್ಪ ಬೆಳಗ್ಗೆನೆಲ್ಲ ಕೆಲಸ ಮುಗಿಸೋಣ ಅಂತ ಅಂದ್ಕೊಂಡಿದ್ದು. ಬಾಗಿಲೆಲ್ಲ ನೀಟಾಗಿ ತೊಳೆದಿದ್ದಾಯಿತು. ತುಂಬ ಬೇಗ ಡಸ್ಟ್ ಬರುತ್ತಾಯಿತು ನಮ್ಮ ಮನೆ ಒಳಗಡೆ ಆಗಿರ್ಬೋದು, ಆಚೆ ಆಗಿರ್ಬೋದು. ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾನು ಬಾಗಿಲಿಗೂ ಹೂವು ಇಟ್ಬಿಟ್ಟು ಮತ್ತು ಬಾಗಿಲು ಮುಂದೆಲ್ಲ ಹೂವು ಹಾಕ್ತೀನಿ. ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ, ಏನೋ ವೈಬ್ ಥರ ಫೀಲ್ ಆಗ್ತಿರುತ್ತೆ. ಸೊ ನಾನು ಹೇರ್ ಆಯಿಲಿಂಗ್ ಮಾಡ್ಕೊಂಡಿದ್ದಾಯಿತು. ಹೇರ್ ಆಯಿಲಿಂಗ್ ಮಾಡಿ ನನ್ನ ತಲೆನ ಬಾಚಣಿಗೆಲ್ಲಿ ಈ ಥರ ಕಾಣಿಸುತ್ತೆ ಗೈಸ್. ಅಂದರೆ ನಾನು ಯೂಶಲಿ ಸ್ನಾನ ಮಾಡ್ಬೇಕಾದ್ರೆ ತಲೆನ ಬಾಚ್ತೀನಿ. ಬಟ್ ಇವಾಗ ಬಾಚಿದ್ರೆ ಈ ಥರ ಕಾಣಿಸುತ್ತೆ. ಅಂದರೆ ಹೇರ್ ಆಯಿಲ್ ಆದ ತಕ್ಷಣ ಬಾಚಿದ್ರೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ಮೈ ಹೇರ್ ಇಸ್ ಗ್ರೋಯಿಂಗ್ ಕ್ವಿಕ್ಕಾಗಿ. ನಾನು ಕೆಲವೊಂದು ಐಟಮ್ಸ್ನ ತೊಗೊಂಡಿದ್ದೀನಿ, ಆರ್ಡರ್ ಮಾಡಿದ್ದೀನಿ ಅಮೆಝಾನಿಂದ. ನೆನ್ನೆ ಬಂತು. ಐ ಶೋ ಯು. ಆಯಿಲೆಲ್ಲ ಅಂಟ್ಕೊಂಡ್ಬಿಟ್ಟಿದ್ದೀವಿ. ಫಸ್ಟು ಕುರ್ತಾ ಸೆಟ್ಟು. ಇದು ನಂಗೆ ಆನ್ಲೈನಲ್ಲಿ ನೋಡಿ ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಡ್ತು, ಹಂಗೆ ಅದಕ್ಕೋಸ್ಕರ ತರಿಸಿದ್ದೀನಿ. ಇದು ಉಲ್ಟಾ ಮಾಡಿದ್ದೀನಿ ಬಿಕಾಸ್ ಸ್ಟಿಚ್ ಹಾಕ್ಸ್ಕೊಂಬರ್ಬೇಕು. ಸ್ಮಾಲ್ ಆರ್ಡ್ರ್ ಮಾಡಿರೋದು, ಆದರೂ ಸ್ವಲ್ಪ ಲೂಸ್ ಇದೆ ನನಗೆ, ಅದಕ್ಕೋಸ್ಕರ ಇದನ್ನು ಸ್ಟಿಚ್ ಮಾಡಿಸ್ಬೇಕು ಇವತ್ತು. ಇದನ್ನ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತೀನಿ, ಅವಾಗ ನೋಡಿ ಇನ್ನೂ ಕ್ಲಿಯರಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಟಾಪ್ ಬಂದು ಈ ಥರ ಇದೆ. ನೀರ್ಗೆ ಹಾಕಿದ್ಮೇಲೆ ಇನ್ನೂ ತುಂಬ ಸಾಫ್ಟ್ ಆಗುತ್ತೆ. ಇದು ಚೆನ್ನಾಗಿದೆ, ಹಾಕೊಂಡಾಗ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆಯ್ತಾ. ನಾನು ಪಕ್ಕದಲ್ಲಿ ನಿಮಗೆ ಫೋಟೋನ ಹಾಕಿರ್ತೀನಿ, ಚೆಕ್ ಮಾಡಿ. ಇದೊಂದು ಟಾಪು, ಇವಾಗ ಸ್ಟಿಚ್ಗೆ ತಗೊಂಡು ಹೋಗ್ತೀನಿ. ಇದನ್ನ ಬೇಕು ನನಗೆ. ನೆಕ್ಸ್ಟ್ ದುಪ್ಪಟ್ಟ ಕೂಡ ಸೇಮ್ ಟಾಪ್ ಹೆಂಗಿದೆಯೋ ಅದೇ ಥರ ಇದೆ. ತುಂಬ ಸಾಫ್ಟ್, ಅಂದರೆ ಇವಾಗ ಸಾಫ್ಟ್ ಇಲ್ಲ, ಬಟ್ ನೀರ್ಗೆ ಹಾಕಿದ್ರೆ ಫುಲ್ ಸಾಫ್ಟ್ ಆಗಿ ಹೋಗುತ್ತೆ ಇದು ಕೂಡ. ಸೊ ಚೆನ್ನಾಗಿದೆ. ಪ್ಯಾಂಟು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅಂದರೆ ಇದು ವೈಟ್ ಕಲರ್ ಪ್ಯಾಂಟ್ ಬಂದಿದೆ ಇದಕ್ಕೆ. ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಕೂಡ ಕರೆಕ್ಟಾಗಿ ಫಿಟ್ ಆಗುತ್ತೆ. ಆಲ್ರೆಡಿ ತುಂಬ ವೈಟ್ ಪ್ಯಾಂಟ್ಸ್ ಇದೆ ನನ್ನ ಹತ್ರ. ಸೊ ಅದರಲ್ಲಿ ಇದು ಕೂಡ ಒಂದು. ನಾನು ಫುಲ್ ಬಟ್ಟೆ ಹಾಕ್ಕೊಳ್ತೀನಲ್ಲ ಯಾವಾಗಲಾದ್ರು ವೀಡಿಯೋ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಬಂದು ಪ್ಯಾಂಟ್ನ ತೊಗೊಂಡಿದ್ದೀನಿ. ಟ್ರಿಪ್ ಎಲ್ಲಾದರೂ ಹೋಗ್ಬೇಕಾದ್ರೆ ಹಾಕೊಳ್ಳೋಕೆ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರದ್ದು ಒಂದು ತೊಗೊಂಡಿದ್ದೀನಿ. ಈ ಥರದ್ದು ಆಲ್ರೆಡಿ ಒಂದಿತ್ತು, ಬಟ್ ಅದು ಆಚೆಗೆ ಹಾಕೊಂಡು ಹೋಗೋ ಥರ ಇರಲಿಲ್ಲ, ಮನೆ ಹತ್ರ ಹಾಕೊಳ್ಳೋ ಥರ ಇತ್ತು. ಯೂಶಲಿ ನೋಡಿರ್ತಿರೋದು ನನ್ನ ಹತ್ರ ಇರೋದು. ಇದು ಸ್ವಲ್ಪ ಆಚೆಗೆಲ್ಲ ಓಡಾಡ್ಬೇಕಾದ್ರೆ ಹಾಕೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ತರಿಸ್ಕೊಂಡಿರೋದು. ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಪ್ರೈಸ್ ಕೂಡ ಕಡಿಮೆನೆ. ಇದ್ರದ್ದು ಲಿಂಕ್ ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡಿ. ನೆಕ್ಸ್ಟ್ ಬಂದು ಟಿ ಶರ್ಟ್ನ ತೊಗೊಂಡಿದ್ದೀನಿ. ನನ್ನ ಹತ್ರ ಟಿ ಶರ್ಟ್ಸ್ ತುಂಬಾ ಕಡಿಮೆ ಇರೋದು, ಸ್ವಲ್ಪ ಜಾಸ್ತಿ ಸೈಜೇ ಆರ್ಡ್ರ್ ಮಾಡಿದ್ದೀನಿ. ಐ ಥಿಂಕ್ ಇದು ಬಂದು ಮೀಡಿಯಂ ಸೈಜ್ ನಾನು ಆರ್ಡ್ರ್ ಮಾಡಿರೋದು. ಆ ಪ್ಯಾಂಟ್ ಇವಾಗ ತೋರಿಸಿದ್ನಲ್ಲ ಅದ್ರ ಜೊತೆ ಹಾಕೊಳ್ಳೋಕ್ಕಂತಾನೆ ಇವೆರಡು ಮ್ಯಾಚಿಂಗಲ್ಲೇ ತೊಗೊಂಡಿದ್ದು ನಾನು. ಎರಡು ಸಪ್ರೇಟ್ ಒಟ್ಟಿಗೆ ಬಂದಿಲ್ಲ, ಬಟ್ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಸಖತ್ತಾಗಿ ಸ್ಟೈಲ್ ಮಾಡ್ಬೋದು, ಸೂಪರಾಗಿ ಕಾಣಿಸುತ್ತೆ. ನಾನೇ ಹಾಕೊಂಡು ಟ್ರಯಲ್ ಮಾಡಿ ನೋಡಿದೆ. ಚೆಕ್ ಮಾಡಿ, ನಿಮ್ಗೆ ಏನಾದ್ರು ಬೇಕಿದ್ರೆ ಲಿಂಕೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ.
ಹಾಗೆ ನೆನ್ನೆ ಹೋಗ್ಬಿಟ್ಟು ಈ ಫುಟ್ದು ಕ್ಲೀನ್ ಬರುತ್ತಲ್ಲ, ಫುಟ್ ಎಲ್ಲ ಕ್ಲೀನ್ ಮಾಡೋಕ್ಕೆ, ಕಾಲು ಈ ಪಾದ ಕ್ಲೀನ್ ಮಾಡೋದು ಅಂತ ತೊಗೊಂಬಂದೆ. ಫುಟ್ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 120 ರೂಪೀಸ್ ಏನೋ ಕೊಟ್ಟೆ ಇದಕ್ಕೆ. ಚೆನ್ನಾಗಿದೆ, ತುಂಬ ನೋಡ್ತಿದ್ದೆ ಇದ್ರ ಬಗ್ಗೆ. ನೋಡಿ ತುಂಬ ರಫ್ ಆಗಿದೆ, ಚೆನ್ನಾಗಿ ಕ್ಲೀನ್ ಆಗುತ್ತೆ ನಮ್ಮ ಕಾಲುಗಳು. ಅದಕ್ಕೋಸ್ಕರ ಇದೊಂದು ತೊಗೊಂಬಂದೆ. 120 ರೂಪೀಸ್. ಬೇಕಿರೋ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಆಯಿತಾ. ನೆಕ್ಸ್ಟು ನನ್ನ ಫೇವ್ರೆಟ್ ಶೀಟ್ ಮಾಸ್ಕ್ ಅಂತ ತೊಗೊಂಬಂದೆ. ನಮ್ಮ ಮನೆ ಹತ್ರ ಇರೋ ಹತ್ರ ಸ್ವಿಸ್ ಬ್ಯೂಟಿದು ತುಂಬ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ ಆಯ್ತಾ ಅವರು. ಅಲ್ಲೇ ಹೋಗಿ ತೊಗೊಂಡೆ. ರೈಸ್ ವಾಟರ್ ನಿಯಾಸಿನಮೈಡ್ ಶೀಟ್ ಮಾಸ್ಕು ನನ್ನ ಫೇವ್ರೆಟ್ ಶೀಟ್ ಮಾಸ್ಕ್. ನಂಗೆ ತುಂಬ ಇಷ್ಟ ಆಗುತ್ತೆ, ನಂಗೆ ಸಕ್ಕತ್ತಾಗಿ ಗ್ಲೋ ಕೊಡುತ್ತೆ. ಸೊ ಹಾಗಾಗಿ ಇದೊಂದು ತೊಗೊಂಬಂದೆ. ಇದನ್ನು ಹಾಕಿರ್ತೀನಿ ಲಿಂಕು, ಚೆಕ್ ಮಾಡಿ. ಇದು ಬಂದ್ಬಿಟ್ಟು ನಿಮಗೆ 99 ರೂಪೀಸು. ರೈಸ್ ವಾಟರಿಂದ ಮಾಡಿರೋದು ನನಗೆ ಇಷ್ಟ ಆಗುತ್ತೆ, ಹಾಗಾಗಿ ಇದೊಂದು ತೊಗೊಂಡೆ. ಸೊ ಟಾಯ್ಲೆಟ್ ಎಲ್ಲ ಕ್ಲೀನ್ ಮಾಡೋ ಕೆಲಸ ಇತ್ತು ಇವತ್ತು ನನಗೆ. ಅದನ್ನು ಕೂಡ ನೀಟಾಗೆಲ್ಲ ಮಾಡಿ ಮುಗಿಸ್ಕೊಂಡಿದ್ದಾಯಿತು. ಬಿಕಾಸ್ ವೀಕೆಂಡಲ್ಲಿ ನಾನು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಕೆಲಸನೂ ಮುಗಿಸ್ಕೊತಾ ಇದ್ದೀನಿ. ಸೊ ನಂದು ಸ್ನಾನ ಎಲ್ಲ ಮುಗೀತು. ಆ್ಯಂಡ್ ಇವಾಗ ಬೇಸಿಕ್ ಸ್ಕಿನ್ ಕೇರ್ ಮಾಡುವ. ಇದು ಆಲ್ಮೋಸ್ಟ್ ಖಾಲಿ ಆಗ್ತದೆ, ತೊಗೊಂಬರ್ಬೇಕು. ನಾನು ಮೊದಲೆಲ್ಲ ಸಾಯಂಕಾಲ ಆ ಥರ ಫ್ರೆಶ್ ಅಪ್ ಆಗ್ತಿದ್ದೆ, ಸ್ನಾನ ಮಾಡ್ತಿದ್ದೆ. ಬಟ್ ಇವಾಗ ಬೇಡ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸಿ ಒಂದೇ ಸಲ ಕೆಲಸ ಮಾಡೋಕೆ ಕುತ್ಕೊಂಡ್ಬಿಡೋದು. ಜುಡಿಯೋ ಪರ್ಫ್ಯೂಮ್ಸು ಸಕ್ಕದಾಗಿರುತ್ತೆ ಆಯಿತಾ. ಓಲ್ಡ್ ಸ್ಮೆಲ್ ಹಂಗೆ ಇರುತ್ತೆ, ತುಂಬ ಮೈಲ್ಡ್ ಸ್ಮೆಲ್ಲು. ಸನ್ಸ್ಕ್ರೀನ್ ಹಾಕೋತೀನಿ. ಸ್ವಲ್ಪ ಚೆನ್ನಾಗಿ ಬ್ಲೆಂಡ್ ಮಾಡಬೇಕದು. ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತಿದ್ದು. ಮೈ ಫೇವ್ರೆಟ್. ಇದು ನಂದು ಆಲ್ರೆಡಿ ಒಂದು 5th ಟೈಮ್ ಯೂಸ್ ಮಾಡ್ತಿರೋದು ಅನ್ಸುತ್ತೆ. 5th ಪ್ಯಾಕ್ ಖಾಲಿ ಮಾಡಿದ್ದೀನಿ. ನಾನು ಐಬ್ರೋ ಪ್ಯಾಲೆಟ್ ಚೇಂಜ್ ಮಾಡಬೇಕು. ಆಲ್ಮೋಸ್ಟ್ 3 ಇಯರ್ಸ್ ಆಗ್ತಿದೆ ತಗೊಂಡು. ಮತ್ತು ಇವಾಗ ಅದೇ ಆರ್ಡ್ರ್ ಮಾಡಬೇಕು, ಯಾವಾಗಲಾದರೂ ನೆನಪಾಗ್ಬೇಕು ನನಗೆ ಅದೇ ಫಸ್ಟ್. ಅದು ಲಿಪ್ಸ್ಟಿಕ್ ಅಂತ ಬಂದು ಇದನ್ನು ಹಾಕೋತಾ ಇದ್ದೀನಿ. ಫಸ್ಟ್ ಇದು ಹಾಕೊಂಡಾಗ ಸ್ವಲ್ಪ ಹೊತ್ತು ಹೋಗ್ಬಿಡುತ್ತೆ ಅಂತ ಅನ್ಕೋತದೆ, ಬಟ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸ್ವಲ್ಪ ಹೊತ್ತು ಆಗಬೇಕದು ಇದಾಗಕ್ಕೆ. ಇದ್ರದ್ದೆಲ್ಲ ಲಿಂಕ್ ಹಾಕಿರ್ತೀನಿ, ಸೊ ಚೆಕ್ ಮಾಡ್ಬೋದು ನೀವು. ಸೊ ಹ್ಯಾಪಿ ಥರ್ಸ್ಡೇ ಎಲ್ರಿಗೂ. ಗುರುವಾರದ ಪೂಜೆ ಕೂಡ ಮುಗೀತು. ಚೆನ್ನಾಗಿ ಕಾಣಿಸ್ತದೆ ನಮ್ಮ ಮನೆ ದೇವರು. ಎಲ್ರಿಗೂ ಒಳ್ಳೇದಾಗಲಿ. ಸೊ ಇವತ್ತು ಕೆಲಸ ಮುಗಿಸೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗೋಗಿತ್ತು. 11:30 ಆಗಿತ್ತು. ನಾನು ಸ್ವಲ್ಪ ಲಾಗಿನ್ ಮಾಡಿ ಹಾಗೆ ಇಟ್ಟಿದ್ದೆ. ಅದಾದಮೇಲೆ ಕೆಲಸನ ಶುರು ಮಾಡಿಕೊಂಡೆ. ಈ ಥರ ತುಂಬ ಜನ ಅಂದಿದ್ರು, ತೊಡೆ ಮೇಲೆ ಇಟ್ಕೊಬೇಡಿ ಲ್ಯಾಪ್ಟಾಪ್ನ, ಅದು ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಹೇಳಿಬಿಟ್ಟು. ಬಟ್ ನಾನು ಅದಕ್ಕೆ ಸಪ್ರೇಟಾಗಿ ಒಂದು ಟೇಬಲ್ ಥರ ಬರುತ್ತಲ್ಲ, ಲ್ಯಾಪ್ಟಾಪು ಮತ್ತು ಬುಕ್ಸ್ ಎಲ್ಲ ಇಡೋದು, ಕುತ್ಕೊಂಡು ಕೆಲಸ ಮಾಡೋದು, ಆ ಥರದೊಂದು ತೊಗೋಬೇಕು. ಸೊ ಅಲ್ಲಿವರೆಗೂ ಇದೇ ಆಪ್ಷನು. ಕಾಲೆಲ್ಲ ನನಗೂ ಫೋಲ್ಡ್ ಅಂದರೆ ಚಕ್ಕಬಕ್ಕಲ್ಲಿ ಹಾಕೊಂಡು ಕುತ್ಕೊಳ್ಳೋಕೆ ಸಖತ್ ನೋವ್ತಿರುತ್ತಾಯ್ತಾ. ಅದಾದಮೇಲೆ ಈ ಥರ ಏನೋ ಸ್ಟ್ರೆಚ್ ಮಾಡ್ಕೊಂಡು ಕುತ್ಕೋತೀನಿ. ಸಮ್ಟೈಮ್ಸ್ ದಿಂಬು ಅಡ್ಡ ಇಟ್ಕೋತೀನಿ. ಬಟ್ ಎಸ್, ನೀವು ಹೇಳಿದ್ದು ಕರೆಕ್ಟೇ. ಬಟ್ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಪರಿಸ್ಥಿತಿಯಲ್ಲಿ. ನನಗೂ ಇದೆಲ್ಲ ತುಂಬ ಹೊಸದು. ಇವಾಗ ಸ್ವಲ್ಪ ದಿನ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ. ಜನ ತುಂಬ ಜನ ಜಾಬ್ ಬಗ್ಗೆ ಕೇಳ್ತಿದ್ರಿ. ಸದ್ಯಕ್ಕೆ ಯಾವುದೂ ವೇಕೆನ್ಸೀಸ್ ಇಲ್ಲ ಇಲ್ಲಿ. ಇದ್ದರೆ ಡೆಫಿನೆಟ್ಲಿ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಓಕೆನಾ ಗೈಸ್. ಊಟಕ್ಕೆ ಬಂದು ಮೊಳಕೆ ಕಾಳು ಆಚೆಯಿಂದ ತೊಗೊಂಬಂದಿದ್ದೆ, 20 ರೂಪೀಸ್ ಪ್ಯಾಕೆಟು. ಅದನ್ನು ಹಾಕ್ಕೊಂಡು ರೈಸ್ನ ಮಾಡಿದ್ದು. ನೆನ್ನೆ ಮಧ್ಯಾಹ್ನ ಮಾಡಿದ್ದು. ಇವಾಗ ಸ್ವಲ್ಪ ಮಿಕ್ಕಿತ್ತು ಅಂದ್ಬಿಟ್ಟು ಇವಾಗ ಊಟಕ್ಕೆ ತಿನ್ಕೋತಾ ಇದ್ದೀನಿ. ಟೈಮ್ ಬಂದು 12 ಆಗಿದೆ. ಬ್ರೇಕ್ಫಾಸ್ಟ್ ಏನು ಮಾಡಿಲ್ವಲ್ಲ, ಅದಕ್ಕೋಸ್ಕರ ಡೈರೆಕ್ಟಾಗಿ ಲಂಚನ್ನೇ ತಿನ್ಕೊಳ್ಳೋಣ ಅಂದ್ಬಿಟ್ಟು ತಿನ್ಕೊತಾ ಇದ್ದೀನಿ. ಸೊ ಇದೇ ಇವತ್ತಿನ ಊಟ. ತಿಂದ್ಬಿಟ್ಟು ಕೆಲಸ ಮತ್ತೆ ಸ್ವಲ್ಪ ಶುರು ಮಾಡೋಣ. ಸೊ ಇದು ಸ್ಟಿಚಿಂಗ್ ಕೊಡಬೇಕಾಗಿತ್ತು ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 5:30 ಆಗ್ತಿದೆ. ನಿದ್ದೆ ಬರ್ತಿದೆ ನನಗೆ. ಬಟ್ ಸ್ಟಿಲ್ ಇನ್ನೇನೊಂದು 2-3 ಅವರಲ್ಲಿ ಮಲ್ಕೊಳ್ಳೋದೆ. ಮತ್ತೆ ನಾನು ಇನ್ನೆರಡು ಬೇಗ ಮಲ್ಕೋತೀನಿ. 9:30, 9:40 ಮಲ್ಕೊಂಬಿಡ್ತಿದ್ದೀನಿ. ಇದನ್ನು ಸ್ಟಿಚ್ ಹಾಕ್ಸ್ಕೊಂಡು ಪಾರ್ಲರ್ಗೆ ಹೋಗ್ಬಿಟ್ಟು ಬರೋಣ.
ಎಷ್ಟೋ ದಿನ ಆದಮೇಲೆ ಸಮೋಸ ತಿನ್ನೋಕ್ಕೆ ಅಂತ ಬಂದಿದ್ದೀನಿ. ಸೊ ನಮ್ಮಂತ ಚೆನ್ನಾಗಿ ಮಾಡ್ತಾರೆ ಇದು. ಅದು ನೋಡ್ರೆ ಆಯ್ತು ಅದು ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಹಾಗೆ ಇವತ್ತು ಟ್ರೈ ಮಾಡೋಣ ಅಂದ್ಬಿಟ್ಟು ಹಂಗೆ ಆಚೆ ಬಂದೆ. ಸೊ ಟೀ ಮಾಡೋಣ ಅಂತ ಪ್ರಿಪೇರಿಂಗ್. ಇವತ್ತು ನನ್ನ ಕಣ್ಣಿಗೆ ಕಾಣಿಸಿ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಮಸಾಲೆ ಟೀ ತುಂಬ ಇಷ್ಟ ಆಗುತ್ತೆ ಪ್ಲೇನ್ಗಿಂತ. ಪ್ಲೇನು ಚೆನ್ನಾಗಿರುತ್ತೆ, ಬಟ್ ಮಸಾಲೆ ಟೀ ಕೂಡ ಒಂಥರ ಇಷ್ಟ ಆಗುತ್ತೆ. ಹೆಂಗಿದೆ? ಫುಲ್ ಹಾಕೊಂಡ್ಬಿಟ್ಟಿದ್ದೀನಿ ಆಯಿತಾ. ಚಿಯರ್ಸ್ ಗೈಸ್. ಡಿನ್ನರ್ ಅಂತ ಬಂದು ಬಟಾಣಿ ತೊಗೊಂಬಂದಿದೆ. 10 ರೂಪೀಸ್ ಪ್ಯಾಕೆಟ್ ಬರುತ್ತೆ. ಫ್ರೆಶ್ ಆಗಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ, ಅದನ್ನು ತೊಗೊಂಬಂದು ಬೆಳಗ್ಗೆ ಬೇಯಿಸೆತ್ತಿಟ್ಟಿದೆ. ಆ್ಯಕ್ಚುಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇದನ್ನು ಬ್ರೇಕ್ಫಾಸ್ಟಿಗೆ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ, ಬಟ್ 11:30 ಆಗೋಯ್ತು. ಡೈರೆಕ್ಟ್ ಲಂಚೇ ತಿನ್ಕೊಂಡಿದ್ದಾಯಿತು. ಇವಾಗ ಉಪ್ಪಿಟ್ಟನ್ನ ಮಾಡಿಕೊಂಡು ತಿನ್ನುವಂಥ ಸಮಯ. ಟೈಮ್ ಬಂದು 7:50 ಆಗ್ತಿದೆ. ತಿಂದು ಆಮೇಲೆ ಸಿಗ್ತೀನಿ ರೀ. ನಾನು ಲಾಸ್ಟ್ ಟೈಮು ಹೈದ್ರಾಬಾದಲ್ಲಿ ಚಾರ್ಮಿನಾರ್ಗೆ ಹೋಗಿದ್ನಲ್ಲ, ಅಲ್ಲಿ ಬುಕ್ಸ್ ಎಲ್ಲ ಸೆಲ್ ಮಾಡ್ತಾಯಿದ್ರು ಕಡಿಮೆ ರೇಟಿಗೆ ಕಂಪೇರ್ ಟು ಆನ್ಲೈನು. ಅಲ್ಲಿ ನಾನು ಇಕಿಗೈ ಅಂತ ಒಂದು ಹೊಸ ಬುಕ್ಕನ್ನು ತೊಗೊಂಬಂದಿದ್ದೆ. ಆ್ಯಂಡ್ ಇದ್ರ ಬಗ್ಗೆ ನಾನು ತುಂಬ ಕೇಳಿದ್ದೆ ಕೂಡ. ಅಂದರೆ ಜಾಪನೀಸ್ ಅವರೆಲ್ಲ ಹೇಗೆ ಅಷ್ಟು ವರ್ಷ ಬದುಕ್ತಿದ್ರು, ಅವ್ರ ಹೆಲ್ದಿ ರೊಟೀನ್ ಯಾವ ಥರ ಇರ್ತಿತ್ತು, ಮತ್ತು ಅವರೆಷ್ಟು ಹೆಂಗೆ ಊಟ ಮಾಡ್ತಿದ್ರು, ಅವ್ರು ಡೈಲಿ ರೊಟೀನ್ ಯಾವ ಥರ ಇಟ್ಕೋತಿದ್ರು, ಅವರ ಎಮೋಷನ್ಸು ಅಥವಾ ಅವ್ರ ಫೀಲಿಂಗ್ಸ್ ಎಲ್ಲ ಹೆಂಗೆ ಇರ್ತಾಯಿತ್ತು ಅಷ್ಟು ವರ್ಷ ಬದುಕೋಕ್ಕೆ, ಅವ್ರು ಎಲ್ಲರೂ ಯಾವ ಥರ ಟ್ರೀಟ್ ಮಾಡ್ತಿದ್ರು, ಅದೆಲ್ಲ ವಿಚಾರಗಳನ್ನ ಈ ಬುಕ್ಕಲ್ಲಿ ಬರೆದಿದ್ದಾರೆ. ನಿಮ್ಗೇನಾದ್ರು ಇಂಗ್ಲೀಷಲ್ಲಿ ಅರ್ಥ ಆಗುತ್ತಂದರೆ ಡೆಫಿನೆಟ್ಲಿ ತೊಗೊಂಡು ಒಂದ್ಸಲ ಓದಿ. ಇಂಥವೆಲ್ಲ ಓದಬೇಕಾಯ್ತಾ, ನಮ್ಮ ಲೈಫಲ್ಲಿ ಬೇಕಾಗುತ್ತೆ. ಒಂದಲ್ಲ ಒಂದು ದಿವಸ ತುಂಬ ಹೆಲ್ಪ್ ಮಾಡೈತೆ ಈ ಥರ ಬುಕ್ಸು ನಮಗೆ. ಕನ್ನಡದಲ್ಲಿ ಇದೆಯಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಈ ಬುಕ್ಕದ ಲಿಂಕ್ನ ನಾನು ಹಾಕಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ನಂದು ಇನ್ನೇನು 9:40ಗೆಲ್ಲ ನಾನು ಮಲ್ಕೊಂಬಿಟ್ಟೆ. ಸೊ ಅದು ಮಲ್ಕೊಳ್ಳೋ ಮುಂಚೆ ಸ್ವಲ್ಪ ಓದ್ಬಿಟ್ಟು ಮಲಗಿದ್ದಾಯಿತು. ಸ್ವಲ್ಪ ಗ್ರ್ಯಾಟಿಟ್ಯೂಡ್ ಎಲ್ಲ ಬರೆದಿದ್ದಾಯಿತು, ಅದು ಕೂಡ ಈ ಗ್ಯಾಪಲ್ಲೇ ಬರೆದು ಮುಗಿಸಿದ್ದಾಯಿತು. ಬೆಳಗ್ಗೆ ಬರೆಯೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು. ಸೊ ಇಡೀ ದಿನ ನಂದು ಈ ಥರ ಇತ್ತು. ಹೋಪ್ ನೀವು ತುಂಬ ಎಂಜಾಯ್ ಮಾಡಿದ್ದೀರಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದಕ್ಕೆ.